Samai. Congratulations, brother. Congratulations. Hi, Nitya. Hi. He's my favorite hero. Yeah. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಕನ್ನಡ ಬರಲ್ಲ, ಬಟ್ ನಾನು ಕಲಿಸ್ತೀನಿ. ಆಫೀಸ್ ಸ್ಟೋರ್ನ ಇವಾಗ ಮಾಡ್ತೀನಿ. ನಮ್ಮ ಆಫೀಸ್ ಕೆಫಿಟೇರಿಯಾ ಎಲ್ಲ ಖಾಲಿ. ಇಟ್ಸ್ ವೆರಿ ಹಾಟ್. ನಾನ್ ಕನ್ನಡಿಗ ಆಗಿ ಆಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾವು ಬಿಗ್ ಬಾಸ್ ಬಗ್ಗೆ. ನಂಗೆ ಖುಷಿ ಆಗ್ತೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವಾಟ್ ಈಸ್ ಯುವರ್ ಸಿಸ್ಟರ್ ನೇಮ್? ಚಿಕ್ಕಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ, ಅನದರ್ ಬ್ಲಾಗ್. ಅಂಕಾಲು ಬಾಡೋ ಕಾಲಿಂಗ ಪಲ್ಲು ನೀನೇ ಸೇವಂತು, ಈ ಬ್ಯೂಟಿಫುಲ್ ವಾಸಗಲ್ಲ ಏನಂತ ಹೆಸರಿಡ್ತಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸರ್ಪ್ರೈಸ್. ಐ ಹ್ಯಾವ್ 15 to 20 minutes ಮೋರ್ ರೆಡಿಯಾಗಿ ಬಂದು ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬ್ಯಾಕ್ ರೆಡಿಯಾಗಿ ಬಂದೆ. ಏನಪ್ಪ ಇವತ್ತಿನ ಬ್ಲಾಗ್ ಅಂತ ಅಂದರೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ತುಂಬ ದಿನಗಳಾಗಿತ್ತು ನಾನು ಆಫೀಸ್ಗೆ ಹೋಗಿ. ದಿನಗಳೆಲ್ಲ ಇಟ್ಸ್ ಬೀನ್ ಅ ಇಯರ್. ನಾನು 1 year ಆಗಿ ನಾನು ಆಫೀಸ್ಗೆ ಹೋಗಿ. ನಂದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾನು ಆಫೀಸ್ಗೆ ಹೋಗೋಕ್ಕಾಗಿಲ್ಲ. ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ ವ್ಲಾಗ್, ಆಫೀಸ್ ಸ್ಟೋರಿ ಎಲ್ಲ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನಮ್ಮ ವ್ಲಾಗ್ಗೆ ಇನ್ನೊಂದು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಹೊಸ ಮೈಕ್. Congratulations, brother. Congratulations. ನಾನು ಹೊಸ ಮೈಕ್ ತೊಗೊಂಡಿದ್ದೀನಿ. ಅಂದರೆ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂತ ಮೈಕ್ ತೊಗೊಂಡಿದ್ದೀನಿ. ಲೆಟ್ಸ್ ಗೋ. ಹೊಸ ಮೈಕ್ ಜೊತೆಗೆ ಹೊಸ ಬ್ಲಾಗ್ ಇವತ್ತು. ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಬಾಯ್. ಮೆಟ್ರೋ ಹತ್ರ ಇದ್ದೀನಿ. ಸ್ವಲ್ಪ ಶೈ ಆಗ್ತಿದೆ. ಜಾಸ್ತಿ ಜನ ಇದ್ದಾರೆ. ಎಲ್ಲರ ಮುಂದೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಶೈ. ಎಲ್ಲರ ಅಟೆನ್ಷನ್ ನನ್ನ ಮೇಲೆ ಇರುತ್ತೆ ಅಂತ ಎಲ್ಲ, ಬಟ್ ನೋಡ್ತಾರಲ್ವಾ. ಹಲೋ. ಹಾಯ್ ನಿತ್ಯ. ಹಾಯ್. I look all sleepy and everything. Now I woke up at like 7 or something. 6:30. I woke up at 6:30. So meet my colleague and my good friend Shreya. Hi. Allallallalalala. I'm a bit shy, okay? Camera shy. So we'll get used to it. ಸೊ ನಾವಿವಾಗ ಏನ್ ಗೊತ್ತಾ, ಸಾರಿ, ಇವರಿಗೆ ಕನ್ನಡ ಬರಲ್ಲ. ಶೀಸ್ ಫ್ರಮ್ ಮುಂಬೈ. ನೋ ಶೀಸ್ ಫ್ರಮ್ ಮ್ಯಾಂಗ್ಳೂರ್. ಬಟ್ ಅಂದ್ರೆ ಇವರು ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಮುಂಬೈ. ಅದಕ್ಕೋಸ್ಕರ ಇವರಿಗೆ ಕನ್ನಡ ಬರಲ್ಲ, ಬಟ್ ನಾನ್ ಕಲಿಸ್ತೀನಿ. I'll teach you one sentence, okay? Okay. ಎಲ್ಲರೂ ನಿತ್ಯ ಗೌಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬರೀ ಇಂಥದೆಯಾ? Oh, finally reached. Yeah. Now let's see how the campus is. Yeah. Actually, ನಮ್ಮ ಆಫೀಸ್ ಕ್ಯಾಂಪಸ್ ತುಂಬಾ ದೊಡ್ಡದಾಗಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ ಶ್ರೇಯಾ ರಿಯಾಕ್ಷನ್ಗೆ. ಲೈಕ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಯಾಕ್ಷನ್. ಮೆಟ್ರೋ ಅಂತೂ ಯಪ್ಪ ಎಷ್ಟು ರಶ್ ಇರುತ್ತೆ ಅಂದ್ರೆ, ಸದ್ಯ ನಂದು ವರ್ಕ್ ಫ್ರಮ್ ಆಫೀಸ್ ಆಗಿರೋದು, ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಲೈಕ್ ವಿಲ್ ಲೂಸ್ ಆಲ್ ಆರ್ ವರ್ಕ್ ಫ್ರಮ್ ಹೋಮ್ ವೇಟ್. Yes, we keep traveling like this, like 5 or even 3 days a week. ಟ್ರಾವೆಲ್ ಮಾಡಿಕೊಂಡು ಈ ಮೆಟ್ರೋದಲ್ಲಿ ದಿನ ಕೆಲಸ ಮಾಡೋದು ತುಂಬ ಕಷ್ಟ. ಬಟ್ ಮಾಡ್ತಿರೋರ್ಗಂತೂ ಹ್ಯಾಟ್ಸ್ ಆಫ್, ನಿಜ ಅಲ್ವಾ? ಯಾ, ಗಾಡ್. ಯು ವಿಲ್ ಹ್ಯಾವ್ ಟು ಬಿ ವೆರಿ ಟಫ್ and everything to be able to be an influencer. Nitya has that. Thank you. ಮೆಟ್ರೋ ಇಂದ ನಮ್ಮ ಆಫೀಸ್ಗೆ 1000 meters, 1 kilometer ಏನೋ ವಾಕ್ ಇದೆ. ಅಂದ್ರೆ ಆಫೀಸ್ ರೀಚ್ ಆಗಿ ಆಫೀಸ್ ಗೇಟ್ ಇಂದ ನಮ್ಮ ಆಫೀಸ್ಗೆನೆ ನಾವು ತುಂಬಾ ನಡಿಬೇಕು. 500 meters ನಡಿಬೇಕು, ಅಷ್ಟು ದೂರ ಇದೆ. ಲೆಟ್ಸ್ ವಾಕ್. For me it is the first time vlogging, and that too on the streets. So yes, you can understand. ಇಲ್ಲೂ ಓಕೆ, ಬಟ್ ಆಫೀಸಲ್ಲಂತೂ ಸೊ ಇದು ಆಕ್ಚುಲಿ ದಿಸ್ ಇಸ್ ದ ಬ್ಯಾಕ್ ಗೇಟ್.
ಓಕೆ, ನಾಟ್ ಸೀನ್ ಇಟ್ ಯೆಟ್. ಇವಾಗ ನೋಡಿ ನಿಮ್ಮ ರಿಯಾಕ್ಷನ್ ನ ಕ್ಯಾಪ್ಚರ್ ಮಾಡ್ಬೇಕು. ದ ಬಿಲ್ಡಪ್ ಯುವರ್ ವರ್ಕಿಂಗ್ ಆನ್ ದ ಬಿಲ್ಡಪ್. ಏನ್ ಗೊತ್ತಾ, ಮೆಟ್ರೋಲ್ ಶೂಟ್ ಮಾಡೋದಲ್ಲ, ಆಫೀಸ್ ಹತ್ರ ಶೂಟ್ ಮಾಡೋದಿರೋದು ಬಿಗ್ ಟಾಸ್ಕ್. ಸೀನಿಯರ್ಸ್ ಎಲ್ಲ ಇರ್ತಾರೆ ಬಿಕಾಸ್ ಇಟ್ ಇಸ್ ಅ ವರ್ಕಿಂಗ್ ಡೇ ಟುಡೇ. ಸಿ, ದಿಸ್ ಇಸ್ ದ ಕ್ಯಾಂಪಸ್. ಓ ಮೈ, ಪುಣೆ's campus is like ಇದೆ. ಮತ್ತೆ ಇದೆ ನನಗೆ ಯಾವ ಫ್ಲೋರು, ಯಾವ ಟವರ್ ಅಂತಾರೆ. ಥರ್ಡ್ ಫ್ಲೋರ್. So what do you think? It's amazing. I was not expecting a good campus. I thought it must be similar to our Pune campus. But we have a lot of snacks, we have a lot of tea options. So that makes it for us. ನಾನು ಆದಷ್ಟು ಆಫೀಸ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಐ ಡೋಂಟ್. ಲೆಟ್ಸ್ ಗೆಟ್ ಇನ್ಸೈಡ್. ಫಸ್ಟ್ ವಿಲ್ ಗೆಟ್ ಇನ್ಸೈಡ್. ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಹ್ಯಾಪಿ. ಏನು ಗೊತ್ತಾ, ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ನೋಡ್ತಾರಂತೆ. ಅಂದರೆ ಇವ್ರಮ್ಮಗೆ ಕನ್ನಡ ಬರುತ್ತೆ, ಬಟ್ ಇವ್ರಿಗೆ ಕನ್ನಡ ಬರಲ್ಲ. ಸೊ ಇವ್ರಮ್ಮ ನೋಡೋದ್ರಿಂದ ಅವ್ರ ಜೊತೆಗೆ ಇವ್ರು ನೋಡೋದು. ನಾನ್ ಕನ್ನಡಿಗ ಆಗಿ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಬಿಗ್ ಬಾಸ್ ಬಗ್ಗೆ. ನಂಗೆ ಖುಷಿ ಆಗ್ತೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. It's very entertaining actually. मतलब बहुत मसालेदार. Who is your favorite contestant? Not I don't have a favorite yet, but Okay. Who do you my like? hate is the Ashwini. Ashwini Gowda. Like I don't like the attitude she has. Same pinch. But by far I think another one, she's from Bangalore, the tiny little one. Rakshita. Yeah, she's cute. Yeah. Why? Because you are from Bangalore. You like? No. Yeah, that is also a reason, because I watched her reels and she was talking in Tulu. Yeah. I liked the way she was talking and everything. So that is one factor. So I watched like 2 to 3. I like the host. Sudhir. Yeah, he's nice. Yeah, he's my favorite hero. Yeah. Yes. ನಾವಿವಾಗ ಕಾಫಿ ಕುಡಿಯೋಕ್ಕೆ ಅಂತ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಎಷ್ಟೊಂದು ದಿವಸ ಆಗಿತ್ತು ಆಫೀಸಲ್ಲಿ ಕಾಫಿ ಕುಡಿದು. ಆ್ಯಂಡ್ ನಾನು ಬೆಳಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸೊ ಏನಾದರೂ ಸ್ವಲ್ಪ ಮ್ಯಾಗಿ ಏನಾದರೂ ತಿನ್ನಬೇಕು. ಕಾಫಿ 2 minutes ago she was like, no, I cannot. Now she's back. Please have your seat, ma'am. Thank you so much. You have yours. Thank you. ನಮ್ಮ ಆಫೀಸ್ ಕ್ಯಾಂಪಸ್ ಆಗಿರ್ಬೋದು, ಕೆಫಿಟೇರಿಯಾ ಆಗಿರ್ಬೋದು, ತುಂಬ ಸಕ್ಕತ್ತಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್? ತುಂಬ ಚೆನ್ನಾಗಿದೆ. ಲೆಟ್ ಮಿ ಶೋ ಆಫ್ಟರ್ ಡ್ರಿಂಕಿಂಗ್ ಮೈ ಕಾಫಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಸದ್ಯಕ್ಕೆ ಆಫೀಸಲ್ಲಿ ಯಾರೂ ಇಲ್ಲ, ಎಲ್ಲ ಲಂಚ್ಗೆ ಹೋಗಿದ್ದಾರೆ ಅನಿಸುತ್ತೆ. ಆಫೀಸ್ ಟೂರ್ನ ಇವಾಗ ಮಾಡ್ತೀನಿ. ಸೊ ಬ್ರಿಜಿಲ್ಕೋನ್ ಮಹೇಂದ್ರ ಪ್ಯಾರೆಂಟ್ ಚೈಲ್ಡ್ ಕಂಪ್ನಿ ಅಲ್ಲ? ಇಟ್ಸ್ ಅ ಚೈಲ್ಡ್ ಕಂಪ್ನಿ ಆಫ್ ಮಹೇಂದ್ರ. ವೆಲ್ಕಮ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಆಫೀಸಿಗೆ ಬಂದು ನೋ ಲ್ಯಾಪ್ಟಾಪ್. ಆಫೀಸಿಗೆ ಬಂದು ಖಾಲಿ ಕೂತಿದ್ದೀವಿ. ಯಾರೂ ಇಲ್ಲ ಸುತ್ತಮುತ್ತ, ಎಲ್ಲ ಖಾಲಿ. 3 ಮತ್ತೊಂದು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಕೆಳಗಡೆ. We are going to have a lunch and I'll show you the place. ಇವಾಗ ಲಂಚ್ ಮಾಡೋಣ ಅಂತ ಬಂದ್ವಿ.
ಯಾ ಏನಂದರೆ ಕಾರ್ತಿಕ ನಮ್ಮ ಅಮ್ಮನ ಹತ್ರ ನಾನು ಚಿಕನ್ ತಿನ್ನಲ್ಲ ಅಂತ ಹೇಳಿದ್ದೀನಿ. ಆದರೆ ಏನು ಮಾಡೋದು, ಚಿಕನ್ನ ನಾನು ನೋಡಿದ್ರು, ನನ್ನ ಚಿಕನ್ ನೋಡಿದ್ರು ನಾನೇ ಹೋಗಿ ತಿನ್ನಬೇಕು ಅಂದರೆ ನಾನೇ ತಿನ್ನಬೇಕು ಅಂತ ಅನಿಸುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಲ್ಲಿ ಆಪ್ಷನ್ಸ್ ಇರಲಿಲ್ಲ, ತಿನ್ನಲೇಬೇಕು ಚಿಕನ್ನ. ಸೊ ನಾವು ರೋಲ್ನ ಆರ್ಡರ್ ಮಾಡಿದ್ದೀವಿ. ಬಿಟ್ ಶೈ ಯಾ ನಾನು ಕೋಕ್ನ ಹೇಳಿದ್ದೆ, ಇವರು ಸ್ಪ್ರೈಟ್ನ ಹೇಳಿದ್ದಾರೆ. ಡೈಲಿ ಆಫೀಸಿಗೆ ಬಂದಿದ್ದು ಮತ್ತು ಆಪ್ಷನ್ ಇದ್ದಿದ್ರೆ ನಮಗೆ ಇನ್ನೂ ತುಂಬ ಚೆನ್ನಾಗಿ ಫನ್ ಮಾಡ್ಬೋದಿತ್ತು. ಬಿಕಾಸ್ ಇಲ್ಲಿರೋ ಎನ್ವಿರಾನ್ಮೆಂಟ್ ಆ ಥರ ಇದೆ. ಕ್ಯಾಂಪಸ್ ಅಂತೂ ಎಸ್. ಮತ್ತು ನನಗೂ ಅಭ್ಯಾಸ ಆಗ್ತಿತ್ತು ವ್ಲಾಗ್ ಮಾಡೋದೆಲ್ಲ ಡೈಲಿ. ಅಂದರೆ ಫಿಯರ್ ಇರ್ತಿರ್ಲಿಲ್ಲ, ಕ್ಯಾಮ್ರಾ ಫಿಯರ್ ಇರ್ತಿರ್ಲಿಲ್ಲ ನನಗೆ. ಥ್ಯಾಂಕ್ ಗಾಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. We are waiting for one more order. Chicken roll. Peri peri. Peri chicken roll, yes. We have a double chicken roll here. Yes. Very tiny, no? Yeah, that's why I said we'll order two. What is Nitya? Nothing. Extremely hungry. Because ನಾನು ಬೆಳಗ್ಗೆನೂ ಏನೂ ತಿಂದಿಲ್ಲ. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ರೋಲ್ನ. ಓಕೆ, ನಮ್ಮ ವೈಟ್ ಫೀಲ್ಡ್ ಅಂದರೆ ಪಟ್ಟಣದೂರು ಅಗ್ರಹಾರ ಪ್ರೆಸ್ಟೀಜ್ ಶಾಂತಿನಿಕೇತನಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ, ಸೊ ದೇ ಕ್ಯಾನ್ ಕಮ್ ಹ್ಯಾವ್ ಇಯರ್. Otherwise, back people will also comment. How it is? Good. Let me. It's also very tasty. It is very spicy now. Nice. That one is very, no? Maybe. So it is very spicy. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಯು ಕ್ಯಾನ್ ಹ್ಯಾವ್ ಶಾಪ್ ನೇಮ್ ಆಮೇಲೆ ತೋರಿಸ್ತೀನಿ ತಿಂದಾದ್ಮೇಲೆ. ಗಾಡ್ BBQ Smith. Weather, chicken, song. Nice vibe. Yes. ಇದು ನಮ್ಮ ಆಫೀಸ್ ಕೆಫಿಟೇರಿಯಾ. She's whispering into the camera. ಮೈಕ್ ಇದೆ ಅಲ್ವಾ, ಪ್ರಾಬ್ಲಮ್ ಇಲ್ಲ, ನಿಧಾನಕ್ಕೆ ಮಾತಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ಸೊ ನಾವಿಲ್ಲಿ ವರ್ಕ್ ಮಾಡ್ಬೋದು, ಕಾಫಿ ಕುಡಿಬೋದು, ಚಿಟ್ ಚಾಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇವಾಗ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬರ್ತಿದೆ. ಮ್ಯಾಗಿ ತಿನ್ನೋಣ ಅಂತ ಬಂದಿದ್ದೀವಿ, ಆರ್ಡರ್ ಮಾಡಿದ್ದೀವಿ, ವೆಯ್ಟಿಂಗ್ ಫಾರ್ ದ ಆರ್ಡರ್. ವಿಡಿಯೋ I didn't realize. It's okay. You cut it out. That's okay, yeah, we can edit. See the quantity of Maggi. Guess ಮಾಡಿ ಎಷ್ಟಿರ್ಬೋದು. But it's very hot. It's very hot. ಇಷ್ಟಕ್ಕೆ 50 ರೂಪೀಸ್ ಕೊಟ್ಟಿದ್ದೀವಿ ಗಾಯ್ಸ್. Bye. Until next time. ಸೊ ಮುಗೀತು ಆಫೀಸ್ ಕೆಲಸ. ಏನು ಆಫೀಸ್ ಕೆಲಸ ಅಂದರೆ ಕೆಲಸ ಏನು ಮಾಡೋಕ್ಕೋಗಿರಲಿಲ್ಲ. ಲ್ಯಾಪ್ಟಾಪ್ ರಿಪೇರಿಗೆ ಬಂದಿತ್ತು ಅಂತ IT ಟೀಮ್ ಹತ್ರ ಹೋಗಿದ್ವಿ. ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ವಿ.
ಮೈಕ್ ಕನೆಕ್ಟ್ ಆಗಿದೆ ಬಟ್ ಅವಾಗ ಸ್ವಲ್ಪ ನನ್ನ ಕೈಲಿ ಆದಷ್ಟು ಕ್ಲಿಪ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ವಿ ಆರ್ ಗೋಯಿಂಗ್. ಹೋಪ್ಫುಲಿ ಮೆಟ್ರೋ ಖಾಲಿ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ವಿ ಹ್ಯಾಡ್ ಮ್ಯಾಗಿ, ವಿ ಹ್ಯಾಡ್ ರೋಲ್ ಆ್ಯಂಡ್ ವಿ ಹ್ಯಾಡ್ ಕೋಕ್, ಯಾ ತಿಂದು ಕುಡಿದು ಲ್ಯಾಪ್ಟಾಪ್ ರಿಪೇರಿಗೆ ಕೊಟ್ಟು ರೀಪ್ಲೇಸ್ಮೆಂಟ್ ಸ್ಕ್ರಿಬಲ್ ಆಡಿದ್ವಿ ನಾವು. ಇನ್ನೇನು ಟೈಮ್ ಪಾಸ್ ಮಾಡಬೇಕಲ್ವಾ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಈ ವ್ಲಾಗು ಸ್ವಲ್ಪ ಫನ್ ಇತ್ತು ಅಂತ ಅನ್ಸುತ್ತೆ ನಮಗೆ. ಬಾಯ್ಲಿ. ದೊಡ್ಡಪ್ಪ. ವಾಟ್ ಇಸ್ ಯುವರ್ ಮದರ್ ನೇಮ್? ಯುವರ್ ಮದರ್ ನೇಮ್ ಇಸ್ ದೊಡ್ಡಪ್ಪ. ಅಮ್ಮ ಸುಮ್ಮನಿರಮ್ಮ ನೀನು. ಅವನು ಅವ್ರ ಅಮ್ಮನ ಹೆಸ್ರನ್ನೇ ಅವ್ನು ದೊಡ್ಡಪ್ಪ ಅಂತ ಹೇಳ್ತಾವನಲ್ಲಿ. ವಾಟ್ ಈಸ್ ಯುವರ್ ಸಿಸ್ಟರ್ ನೇಮ್? ಚಿಕ್ಕಮ್ಮ. ವಾಟ್ ಈಸ್ ಯುವರ್ ಸಿಸ್ಟರ್ ನೇಮ್? ಚಿಕ್ಕಮ್ಮ. ಚಿಕ್ಕಮ್ಮ. ವಾಟ್ ಈಸ್ ಯುವರ್ ನೇಮ್? ಸಂಬುಡು. ಒಂದು ನಿಮಿಷ. ವಾಟ್ಸ್ ಯುವರ್ ಸ್ಕೂಲ್ ನೇಮ್? ಸ್ಕೂಲ್. ಹಾಂ, ಸ್ಕೂಲ್. ನೀನು ನಾನು ಕೇಳೋ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಕಳಿಸ್ತೀನಿ. ವಾಟ್ ಈಸ್ ಯುವರ್ ಮದರ್ ನೇಮ್? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೇಡ ಕಣೋ, ತಿಂತ್ಯ ಸರಿಯಾಗಿ. ವಾಟ್ ಈಸ್ ಯೋರ್ ಮದರ್ ನೇಮ್? ಮದರ್ ಅಂದ್ರೆ ಏನು? ಅಜ್ಜಿ ತಾತನ ನಿಮ್ಮೂರ ಅಜ್ಜಿ ತಾತ ಅವರೇ ಕಣೋ. ಮದರ್ ನೇಮ್ ನಿಮ್ಮ ಅಮ್ಮ ಹೆಸರೇನೋ? ಅದನ್ನೇ ಮದರ್ ನೇಮ್ ಅಂದ್ರೆ ಅಮ್ಮ. ವಾಟ್ ಈಸ್ ಯೋರ್ ಫಾದರ್ ನೇಮ್? ಫಾದರ್ ನೇಮ್ ಕಿಸಪ್ಪ. ವಾಟ್ ಈಸ್ ಯೋರ್ ಸಿಸ್ಟರ್ ನೇಮ್? ಸಿಸ್ಟರ್ ತಿನಾನಿ. ಹೋಗು. ಏನು ಕೊಡಲ್ಲ. ಅವಳ ಹೆಸರು ಹೇಳು, ಕೊಡ್ತೀನಿ ಪೆನ್ಸಿಲ್. ಬಾಯ್ಲಿ. ಅವಳ ಹೆಸರು ಹೇಳು. ಗೊತ್ತಿಲ್ವಾ? ಸರಿ, ಮರ್ತ್ಬಿಟ್ಟು ಪೆನ್ಸಿಲ್ನ. ಬಾಯ್, ಹೋಗು. ಗೋ ಬಾಯ್. ಆಫೀಸ್ ಮುಗಿಸಿ ಮನೆಗೆ ಬಂದು ನನ್ನ ತಮ್ಮ ಅರ್ಧ ಟ್ಯೂಷನ್ಸ್ ಮಾಡ್ತಿದ್ದ ಆಲ್ರೆಡಿ. ಸೊ ಟ್ಯೂಷನ್ಸ್ನ ಮುಗಿಸಿ ಇವಾಗ ಫ್ರೀ ಆಗಿದ್ದೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಆಫೀಸ್ ವ್ಲಾಗ್. ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಬೋರ್ ಆಗದೆ ಇರೋ ಥರ ನಾನು ವೀಡಿಯೋನ ಎಡಿಟ್ ಮಾಡ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.